ಆಮೆನ್, ಹಲ್ಲೆಲೂಯಾ. ನಿನ್ನೆ ದಿವಸದಲ್ಲಿ ಬಂದವರಿಗೆ ಗೊತ್ತು ಉಂಟು, ಒಂದು ವೇಳೆ ಆನ್ಲೈನಲ್ಲಿ ನೋಡಿದವರಿಗೆ ಗೊತ್ತು ಉಂಟು. ನಮ್ಮ ಕ್ಯಾರಲ್ಸಿನ ಒಂದು ಹಿಸ್ಟ್ರಿ ಇಟ್ ವಾಸ್ ನಾಟ್ ಲೈಕ್ ದಿಸ್. ಇವತ್ತು ನಾವು ಚರ್ಚ್ನಲ್ಲಿ ಕ್ಯಾರಲ್ಸ್ ಮಾಡುವ ಥರ ಇರಲಿಲ್ಲ. ನಮ್ಮ ಕ್ಯಾರಲ್ಸಿನ ಒಂದು ಹಿಸ್ಟ್ರಿ, ನಮ್ಮ ಕ್ಯಾರಲ್ಸಿನ ಹಿಸ್ಟ್ರಿ ಬಂದು ಏನಂತಂದರೆ ಇಟ್ ವಾಸ್ ಅನ್ ಅಮೇಝಿಂಗ್ ಹಿಸ್ಟ್ರಿ. ನಮ್ಮ ಸೇವೆಯ ಬೆಳವಣಿಗೆಯಲ್ಲಿ ಕ್ಯಾರಲ್ಸ್ ಬಂದು ಇಟ್ ವಾಸ್ ಅ ವೆರಿ ವೆರಿ ಬಿಗ್ ಪಾರ್ಟ್ ಅಂತಂದ್ರೆ ನಾವು ಹೇಳಬೇಕು. ಹಲ್ಲೆಲೂಯಾ, ಆಮೇಲೆ ಯಾಕಂತಂದ್ರೆ ನಮಗೆ ಈ ಕ್ಯಾರಲ್ ರೌಂಡ್ಸ್ನಲ್ಲಿನೇ ಅನೇಕ ಬಾಗಿಲುಗಳನ್ನ ಕರ್ತನು ತೆರೆದು ಕೊಟ್ಟನು. ಎಷ್ಟೋ ಹೊಸ ಹೊಸ ಹಳ್ಳಿಗಳಲ್ಲಿ, ಯಾಕೆನ್ನು ಹೊಸ ಗ್ರಾಮಗಳಲ್ಲಿ ನಾವು ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮಗೆ ಒಂದು ದೊಡ್ಡ ಬಾಗಿಲನ್ನು ತೆರೆದನಂತಂದರೆ ಈ ಒಂದು ಕ್ಯಾರಲ್ಸ್ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ನೆನ್ನೆ ದಿವಸದಲ್ಲಿ ನಾವು ನೆನೆಸಿಕೊಂಡವು ಏನಂತಂದರೆ, ದೇವರ ರಾಜ್ಯದಲ್ಲಿ ಒಂದು ಬಲವಾದಂಥ ಒಂದು ವಚನ ಇದೆ. ಏನಂತಂದರೆ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಯಾರು ಕ್ರಿಯೆ ಮಾಡಲಿಕ್ಕಾಗದ ಒಂದು ರಾತ್ರಿಯ ಕಾಲ ಬರ್ತಾ ಇತ್ತು. ದರ್ ಇಸ್ ಅ ಡಾರ್ಕ್ನೆಸ್ ಇಸ್ ಗೋಯಿಂಗ್ ಟು ಕಮ್ ವೇರ್ ನೋ ಒನ್ ಕ್ಯಾನ್ ವರ್ಕ್ ಅಂತ ಹೇಳಿ, ಒಂದು ಭಯಂಕರವಾದಂಥ ಒಂದು ರಾತ್ರಿಯ ಕತ್ತಲೆ ಬರ್ತಾ ಇತ್ತೆ. ಅಲ್ಲಿ ಆ ರಾತ್ರಿಯಲ್ಲಿ ಯಾರೂ ಏನು ಮಾಡೋಕ್ಕಾಗಲ್ಲ, ಕ್ರಿಯೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ವಚನ ಹೇಳ್ತಾ ಇದ್ದಾನೆ ಅಂತಂದರೆ, ದೇವರ ರಾಜ್ಯದ ಸೇವೆ ಅನ್ನುವುದು, ದೇವರ ರಾಜ್ಯದ ಕೆಲಸ ಅನ್ನುವುದು ಅದು ಒಂದು ಅವಕಾಶ. ಅದು ನಾವು ಸಿಕ್ಕಿದಾಗ ಮಾಡಿಬಿಡ್ಬೇಕು. ಸಿಕ್ಕಿದಾಗ ಮಾಡದೆ ಬಿಡುವವರಿಗೆ ಮತ್ತೆ ಅದನ್ನು ಮಾಡುತ್ತೀನಿ ಅಂತ ಬರುವಾಗ ಅದು ಅವರಿಗೆ ದೊರಕುವುದಿಲ್ಲ. ಇದು ಏನಕ್ಕೆ ಅಂತಂದರೆ, ದ ಕಿಂಗ್ಡಮ್ ಆಫ್ ಗಾಡ್ ವಿಲ್ ನೆವರ್ ವೆಯ್ಟ್ ಫಾರ್ ಎನಿಬಡಿ ಅನ್ನುವುದೇ ಇದರ ಒಂದು ಸಾರಾಂಶ. ದೇವರ ರಾಜ್ಯ ಯಾರ ಮೇಲೇನೂ ಅದು ಏನು ಹೇಳೋದು, ಇಟ್ಸ್ ನಾಟ್ ಡಿಪೆಂಡ್ ಆನ್ ಎನಿಬಡಿ. ದೇವರ ರಾಜ್ಯದ ಕೆಲಸ ಯಾರನ್ನು ನಂಬಿಲ್ಲ, ಅದು ನಿನ್ನ ನಂಬಿಲ್ಲ, ನನ್ನ ನಂಬಿಲ್ಲ. ಇಟ್ಸ್ ಆಲ್ ಪ್ರಿಪೇರ್ಡ್ ಬೈ ಗಾಡ್ ಇನ್ ಇಟ್ಸ್ ಟೈಮ್ ಅನ್ನುವುದೇ ಸತ್ಯ. ದೇವರ ಕೆಲಸ ಅದದು ಕಾಲದಲ್ಲಿ ದೇವರು ಅದನ್ನು ನೇಮಿಸಿದ್ದಾನೆ. ಆದರೆ ಕಾಲವನ್ನು ನೇಮಿಸಿದಾತನು ಇವ್ರ ಕೈಯಲ್ಲೇ ಮಾಡಬೇಕಂತ ನೇಮಿಸಲಿಲ್ಲ. ಅದು ಒಂದು ನಾವು ತಿಳ್ಕೋಬೇಕಾದಂಥ ಒಂದು ಆಳವಾದಂಥ ಒಂದು ಸತ್ಯ. ದೇವರು ಎಲ್ಲವನ್ನ ಅದರದರ ಕಾಲದಲ್ಲಿ ಅಂದವಾಗಿ ನಿರ್ಮಿಸಿದ್ದಾನೆ ಅಂತ ಬರೆದಿದೆ. ಆ ಕಾಲದಲ್ಲಿ ಆ ಕಾಲ ನೇಮಿಸಿದ್ದಾನೆ. ಆದರೆ ಆ ಕಾಲದಲ್ಲಿ ಯಾರ ಕೈಯಲ್ಲಿ ಅದನ್ನು ನೆರವೇರಿಸಬೇಕಂತ ಹೇಳಿ ದೇವರು ನೇಮಕ ಮಾಡಲಿಲ್ಲ. ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದಂತಂದರೆ, ಯೇಸು ಕ್ರಿಸ್ತನು ಹೇಳಿದ ಒಂದು ಸಾಮ್ಯವು, ಒಬ್ಬ ದೊಡ್ಡ ಅರಸನು ತನ್ನ ಮಗನ ಮದುವೆಗೋಸ್ಕರ ಒಂದು ದೊಡ್ಡ ಔತಣವನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಸೊ ಔತಣ ರೆಡಿ, ಔತಣ ಬಿಸಿಯಾಗಿದೆ, ಆಹಾರ ವಾಸ್ ರೆಡಿ, ದ ಫುಡ್ ವಾಸ್ ರೆಡಿ. ಆ ಅರಸನು ತನ್ನ ಕೆಲಸದವರಿಗೆ ಹೇಳ್ತಾ ಇದ್ದಾನೆ, ನೀವು ಹೋಗಿ ಕರೆಯಲ್ಪಟ್ಟವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿ. ಅವ್ರು ಹೋಗಿ ಕರೆಯಕ್ಕೆ ಹೋದಾಗ ಒಬ್ಬೊಬ್ಬರು ಒಂದೊಂದು ನೆಪ ಹೇಳ್ತಾ ಇದ್ದಾರೆ. ಇಲ್ಲ, ಒಬ್ಬ ಹೇಳ್ತಾ ಇದ್ದಾನೆ, ನಾನು ಏನೋ ಒಂದು ಹೊಲ ತಗೊಂಡಿದ್ದೀನಿ, ಹೋಗಿ ಅರ್ಜೆಂಟಾಗಿ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಇನ್ನೊಬ್ಬ ಹೇಳ್ತಾ ಇದ್ದಾನೆ, ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೋಗೋಕ್ಕಾಗಲ್ಲ ಅಂತಂತ ಹೇಳಿ. ಇನ್ನು ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ನೆಪ ಹೇಳ್ತಾ ಇದ್ದಾರೆ. ಸೊ ಈ ಕೆಲಸದವನು ಹೋಗಿ ತಿರುಗಿ ಅರಸನ ಬಳಿಯಲ್ಲಿ, ಅರಸನೇ
ನಾನು ಹೋಗಿ ಕರೆದಾಗ ಇವರು ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಅಂದಾಗ ಆ ಅರಸನು ನೋಡ್ರಿ, ಅಯ್ಯಯ್ಯೋ ಹೌದಾ, ಹಾಗಾದ್ರೆ ಅವ್ರು ಬರಲಿ, ಅವರು ಬಂದಾಗ ಔತಣ ಇಟ್ಕೊಳ್ಳೋಣ ಅಂತ ಹೇಳಲಿಲ್ಲ. ಆತನು ಹೇಳಿದೇನಂತಂದ್ರೆ, ನಾನು ನೇಮಿಸಿದ ಸಮಯಕ್ಕೆ ಔತಣ ಮುಗಿಬೇಕು, ನಾನು ನೇಮಿಸಿದ ಸ್ಥಳದಲ್ಲಿ ಟೈಮ್ನಲ್ಲಿ ಈ ಔತಣ ಖಾಲಿ ಆಗಬೇಕು, ಇದನ್ನ ಜನರು ತಿನ್ನಬೇಕು, ಮದುವೆ ಆನ್ ಟೈಮ್ನಲ್ಲಿ ನಡೆಯಬೇಕು. ಸೊ ನೀವು ಏನು ಮಾಡಿ, ಹೋಗಿ ಕೆಲಸದವರಿಗೆ ಬೀದಿಯಲ್ಲಿ ನಿಂತ್ಕೊಳ್ಳಿ, ಎಲ್ಲರನ್ನ ಕರೀರಿ. ಹೂ ಎವರ್ ವಾಂಟ್ಸ್ ಟು ಕಮ್ ಇನ್, ಲೆಟ್ ದಮ್ ಕಮ್. ಯಾರೆಲ್ಲ ಬರ್ತೀನಿ ಅಂತಾರೋ ಅವ್ರನ್ನೆಲ್ಲ ಕರ್ಕೊಂಬಂಡ್ರಿ ಅಂತ ಹೇಳಿ ತನ್ನ ಕೆಲಸದವರಿಗೆ ತಿಳಿಸುವಾಗ, ಆ ಕೆಲಸದವರುಗಳು ಹೋಗಿ ಬೀದಿಯಲ್ಲಿ ಅಲ್ಲೆಲ್ಲಿ ರೋಡಲ್ಲಿ ರಸ್ತೆಯಲ್ಲಿ ನಿಂತಿರುವ ಎಲ್ಲರನ್ನ ಕರೀತಾ ಇದ್ದಾರೆ. ಆ ಮದುವೆ ಮನೆ ತುಂಬಿತ್ತು ಅಂತಂದೇ ದೇವರ ವಾಕ್ಯ ಹೇಳ್ತಾ ಇದ್ದೆ. ಸೊ ವಾಟ್ ವಿ ಲರ್ನ್ ಇನ್ ದಿಸ್, ನಾವು ಇದರಲ್ಲಿ ಏನ ಕಲಿತಾ ಇದ್ದೀವಿ ಅಂತಂದ್ರೆ, ದೇವರ ಕೆಲಸಗಳು ಎಲ್ಲವೂ ಅದರದರ ಕಾಲದಲ್ಲಿ ನೇಮಕವಾಗಿದೆ. ಅದು ಇವರನ್ನು ಇಟ್ಟೇ ನಡಿಬೇಕು, ಅವರನ್ನು ಇಟ್ಟೇ ನಡಿಬೇಕಂತ ಹೇಳಿ ಯಾರ ಮೇಲೆಯೂ ನಿರೀಕ್ಷೆ ಇಟ್ಕೊಳ್ತಿಲ್ಲ. ಅದು ಆವತ್ತಿನ ದಿನ ಯಾರು ಸಿಕ್ತಾನೋ ಅವನ ಕೈಯಲ್ಲಿ ದೇವರ ಕೆಲಸ ಮಾಡಿ ಮುಗಿಸ್ತಾನೆ. ಆದ ಕಾರಣ ದೇವರ ಕೆಲಸದಲ್ಲಿ ನಾವು ಯಾವತ್ತು ನಾಳೆ ಮಾಡೋಣ, ನಾಳೆ ಹೋಗೋಣ, ನಾಳೆ ಅನ್ನುವುದು ನಾವು ಮಾಡ್ಕೋಬಾರ್ದು. ಯಾಕಂತಂದರೆ ಅದು ಮನುಷ್ಯನ ಕೆಲಸ ಅಲ್ಲ, ಅದು ದೇವರ ಕೆಲಸವಾಗಿದೆ. ಹಲ್ಲೆಲೂಯಾ. ಸೊ ಗಾಡ್ಸ್ ವರ್ಕ್ ವಿಲ್ ನಾಟ್ ಸ್ಟೇ ಫಾರ್ ಎನಿಬಡಿ, ಇಟ್ ವಿಲ್ ನಾಟ್ ವೆಯ್ಟ್ ಫಾರ್ ಎನಿಬಡಿ ಅನ್ನುವುದೇ ಸತ್ಯ. ಹಲ್ಲೆಲೂಯಾ, ಆಮೆನ್. ಸೊ ಆಗಿನ ಕಾಲದಲ್ಲಿ ನಮಗೆ ಕ್ಯಾರಲ್ ರೌಂಡ್ಸ್ನಲ್ಲಿ ಒಂದು ದೊಡ್ಡ ತೆರೆದ ಬಾಗಿಲಿತ್ತು. ಆದರೆ ಅವತ್ತು ನಾವು ಭಾಳ ಆಸಕ್ತಿಯಿಂದ ಅದನ್ನು ಮಾಡಿದ್ವಿ. 10 days ಎಲ್ಲ ಮಾಡಿದ್ದು ಉಂಟು, 15 days ಎಲ್ಲ ಮಾಡಿದ್ದು ಉಂಟು. ಒಂದು ವರ್ಷ ನನಗೆ ಅನಿಸೈತೆ ಕ್ರಿಸ್ಮಸ್ ಎಲ್ಲ ಮುಗಿದೋಯ್ತು. ಕ್ರಿಸ್ಮಸ್ ಮುಗಿದ್ರೂ ನಾವು ಕ್ಯಾರಲ್ ರೌಂಡ್ಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಾಸ್ ಅಮೇಝಿಂಗ್ ಟೈಮ್. ಅವತ್ತು ನಾವು ಮಾಡದೆ ಹೋಗಿದ್ರೆ ದೇವರು ಬೇರೆ ಯಾರಾದ್ರೂ ಕೈಯಲ್ಲಿ ಮಾಡಿಸಿರ್ತಾನೆ. ಅದನ್ನು ನಾವು ಮಾಡಿದ್ದಕ್ಕೆ ಇವತ್ತು ನಮ್ಮ ಸಭೆ ಆಶೀರ್ವಾದವುಳ್ಳ ಸಭೆಯಾಗಿ ಬೆಳೆದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಗಾಡ್ಸ್ ಕಿಂಗ್ಡಮ್ ವಿಲ್ ನಾಟ್ ಸ್ಟೇ ವೆಯ್ಟ್ ಫಾರ್ ಎನಿಬಡಿ, ಇಟ್ ವಿಲ್ ನಾಟ್ ವೆಯ್ಟ್ ಫಾರ್ ಯು ಅಂಡ್ ಮೀ. ದೇವರ ಕೆಲಸ ಓಕೆ, ನೀನು ಇವತ್ತು ಆಗಲ್ವಾ, ಸರಿ ನಾಳೆ ಬಾರಪ್ಪ ಅಂತ ವೆಯ್ಟ್ ಮಾಡಲ್ಲ. ದೇವರ ಕೆಲಸನ ವೆಯ್ಟ್ ಮಾಡಲ್ಲ, ದೇವರ ರಾಜ್ಯನ ವೆಯ್ಟ್ ಮಾಡಲ್ಲ. ಇದು ಯಾಕೆ? 10 ಕನ್ನಿಕೆಯರ ಜೀವಿತವನ್ನು ನಾವು ಗಮನಿಸಿ ನೋಡುವುದಾದರೆ, 10 ಕನ್ನಿಕೆಯರು ನೇಮಿಸಲ್ಪಟ್ಟವರೇ, ಕರೆಯಲ್ಪಟ್ಟವರೇ, ನೇಮಿಸಲ್ಪಟ್ಟವರೇ, ಸಿದ್ಧ ಮಾಡಲ್ಪಟ್ಟವರೇ. ಆದರೆ ಮೊದಲಿಂಗನು ಬಂದಾಗ 5 ಕನ್ನಿಕೆಯರು ವಾಸ್ ಮಿಸ್ಸಿಂಗ್, ಅಲ್ಲಿಲ್ಲ. ಬಟ್ ಮೊದಲಿಂಗನು ಹೌದು ಇಲ್ವಾ, ಸರಿ ಒಂದು 5 ನಿಮಿಷ ವೆಯ್ಟ್ ಮಾಡೋಣ ಅಂತ ಅಲ್ಲಿ ವೆಯ್ಟ್ ಮಾಡಲಿಲ್ಲ. ಆತನು ಬಂದನು, ಯಾರು ರೆಡಿ ಆಗಿದಾರ ಕರ್ಕೊಂಡು ಹೊಂಟೋದನು ಅಷ್ಟೇ. ಆಮೇಲೆ ಈ ಮಧ್ಯಲಿಂಗತಿಯರು ಬಂದು, ಸ್ವಾಮಿ ನಮಗೆ ತೆರೆಯಬೇಕಂದಾಗ ಸ್ವಾಮಿ ಅಂದರು, ನೀವು ಯಾರಂತ ನನಗೆ ಗೊತ್ತೇ ಇಲ್ಲ. ದಟ್ ಮೀನ್ ಇವತ್ತು ದೇವರ ಕೆಲಸ ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಸಿಗ್ತಾ ಇತ್ತಾ? ಅದು ನಮ್ಮ ಕೈಯಲ್ಲಿ ಸಿಗುವಾಗಲೇ ಅದನ್ನು ಮಾಡುವವನೇ ಜ್ಞಾನವುಳ್ಳವನು, ಆಶೀರ್ವದಿಸಲ್ಪಟ್ಟವನು ಆಗಿರುತ್ತಾನೆ. ಹಲ್ಲೆಲೂಯಾ. ಇಟ್ಸ್ ಸೋ ಮಚ್ ಇಂಪಾರ್ಟೆಂಟ್. ಮೆನಿ ಪೀಪಲ್, ಅನೇಕರು ಆಶೀರ್ವಾದವನ್ನು ಇದರಲ್ಲಿ ಕಳ್ಕೊಳ್ತಾರೆ. ಅನೇಕರು ಆಶೀರ್ವಾದವನ್ನು ಇದರಲ್ಲಿ ಕಳ್ಕೊಳ್ತಾರೆ. ದೇ ಮಿಸ್ ದ ಟೈಮ್. ಅವರಿಗೆ ನೇಮಿಸಲ್ಪಟ್ಟ ದೇವರು ಕೊಡುವಂಥ ಅವಕಾಶದ ಸಮಯವನ್ನು ಅವರು ಕಳ್ಕೊಳ್ತಾರೆ. ಒಂದು ವೇಳೆ ಲೋಕದ ಕಾರ್ಯದಲ್ಲಿ ನಿರತರಾಗ್ಬಿಡ್ತಾರೆ. ಲೋಕದ ಚಿಂತೆ, ಭವಿಷ್ಯದ ಚಿಂತೆಯಿಂದ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಸಿಕ್ಕಿಕೊಳ್ತಾರೆ. ಸೊ ದೇವರ ಕೆಲಸ ಬರುವಾಗ ಅದನ್ನು ನಿಷೇಧಿಸ್ತಾರೆ. ಅದನ್ನು ಈಗ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪೋಸ್ಟ್ಪಾನ್ ಮಾಡ್ತಾರೆ. ಅವರು ಪೋಸ್ಟ್ಪಾನ್ ಮಾಡ್ತಾ ಇರುವುದು ದೇವರ ಕೆಲಸವನ್ನಲ್ಲ, ಆ ಟೈಮ್ನಲ್ಲಿ ಅವರು ಆಶೀರ್ವದಿಸಲ್ಪಡಬೇಕಾಗಿತ್ತು. ಅವರ ಆಶೀರ್ವಾದವನ್ನು ಬೇರೆಯವರು ಹೊಂದಿಕೊಂಡ್ರು ಅನ್ನುವುದೇ ಸತ್ಯ. ಇವತ್ತು ನಮಗೆ ಕ್ಯಾರಲ್ಸ್ ಮಾಡೋಕ್ಕೆ ಆಸೆ ಇದೆ, ಮನಸ್ಸಿದೆ.
ನಿಜ ಹೇಳ್ತೀನಿ, ಇವಾಗಲೂ ಕೂಡ ಹೋಗಿ ಮನೆ 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 ಮಾಡಬೇಕನ್ನೋ ಆಸೆ ಇದೆ. ಶರೀರದಲ್ಲಿ ಅಷ್ಟು ಭಾಳ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ದಟ್. ಯಾಕಂದರೆ ಒಂದಲ್ಲ ಎರಡಲ್ಲ ವರ್ಷ, 22 ವರ್ಷ ಮಾಡಿದ್ದೀವಿ ಅದನ್ನು. 22 years ವಿ ಹ್ಯಾವ್ ಡಿಡ್ ಇಟ್. ಒನ್ ಡೇ 2 days ಅಲ್ಲ, ಆಲ್ಮೋಸ್ಟ್ ಎವ್ರಿ ಮಂತ್ 10 days, 22 ವರ್ಷ ಸೇವೆಯಲ್ಲಿ. ಆಮೇಲೆ ಒಂದು ಮನೆಗಳಿಗೆ ಹೋಗುವಾಗ ಅಲ್ಲಿ ಒಂದು 10 ಮನೆಯಲ್ಲಿ ಜೋಶ್ ಚೆನ್ನಾಗಿರ್ತದೆ. ಈ ರಾತ್ರಿ 12 ಗಂಟೆ 1 ಗಂಟೆ ಆಗ್ಬಿಟ್ರೆ ನನಗೆ ಸ್ಟಾರ್ಟಿಂಗಲ್ಲಿ ಮೊದಲನೇ ಮನೆಯಲ್ಲಿ ಇದ್ದಂಥ ಸ್ವರ ಜೋಸು ಕಮ್ಮಿ ಆಗಲ್ಲ. ಯಾಕಂತಂದ್ರೆ ಬೇರೆಯವರಿಗೆ ಹೆಂಗಂತಂದ್ರೆ ಇದು 13ನೇ ಮನೆ, ಆದರೆ ದೇವರ ಸೇವಕನಾದಂಥ ನನಗೆ ಅದು ಹೆಂಗಂತಂದ್ರೆ ಇದೇ ಮೊದಲನೇ ಮನೆ. ಅದು 13ನೇ ಮನೆ ಆದರೂ ಸರಿ, ಅದೇ ಮೊದಲನೇ ಮನೆ. ಯಾಕಂದ್ರೆ ಪ್ರತಿಯೊಂದು ಮನೆ ಇಂಪಾರ್ಟೆಂಟ್, ಪ್ರತಿಯೊಂದು ವಿಶ್ವಾಸಿ ಇಂಪಾರ್ಟೆಂಟ್. ಅವನ ಮನೆಗೆ ಹೋಗುವಾಗ ನಾವು ಆರಂಭದಲ್ಲಿ ಯಾವ ಜೋಸ್ ಇತ್ತೋ ಅದು ಎಲ್ಲ ಮನೆಯಲ್ಲಿ ಇರಬೇಕು. 150ನೇ ಮನೆಯಲ್ಲಿ ಇರಬೇಕು ಅದು. ಸೊ ನಾನು ನನ್ನ ಜೊತೆ ರಾಜ್ಯಬ್ರದ ಜೋಸ್ ಅಂತ ಕಮ್ಮಿನೇ ಆಗಲ್ಲ, ಹೌದು. ಆದರೆ ಕೆಲವರೆಲ್ಲ ಸೋತೋಯ್ತಾರೆ, ಸ್ವಲ್ಪ ವೀಕ್ ಆಗ್ತಾರೆ, ಸೋತೋಯ್ತಾರೆ, ನಿದ್ದೆ ಮಾಡ್ತಾರೆ, ಆಮೇಲೆ ನಡೆಯುವಂಥ ಸ್ಟೈಲೆಲ್ಲ ಕಮ್ಮಿ ಆಗುತ್ತದೆ. ಆದರೆ ನಿಜ ನಾನು ಅನ್ಕೊಳ್ತಾ ಇದ್ದೀನಿ, ದೇವರ ವಾಕ್ಯ ಹೇಳ್ತಾ ಐತೆ, ದೇವರ ಸೇವೆಯನ್ನು ಅಲಕ್ಷ್ಯ ಮಾಡದವನು ಧನ್ಯನು. ಯಾಕಂತಂದ್ರೆ ದೇವರ ಸೇವೆ ಮಾತ್ರ ಹೆಂಗೆ ಮಾಡಬೇಕಂತಂದ್ರೆ ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅದನ್ನು ಪ್ರೀತಿಸಿ ಮಾಡುವವನೇ ಧನ್ಯನಾಗಿರುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ವಿ ಆರ್ ರಿಯಲಿ ವಿಲ್ಲಿಂಗ್ ಟು ಡೂ ಇಟ್. ಬಟ್ ಎರಡು ಪ್ರಾಬ್ಲಮ್ ಇದೆ ಇದರಲ್ಲಿ. ಒಂದು ಏನಂತಂದ್ರೆ ಜನರು ಹಬ್ಬಿಸಿರುವಂಥ ಸುಳ್ಳಿನ ಮಾತು. ಜನರು ಏನು ಸುಳ್ಳಿನ ಮಾತು ಹಬ್ಬಿಸಿದಾರಂತಂದ್ರೆ, ಈ ಕ್ರೈಸ್ತರುಗಳು ಮತಾಂತರ ಮಾಡಲಿಕ್ಕೆ ಬರ್ತಾರೆ ಅಂತಾರೆ ನೋಡಿ. ಆದರೆ ಭಾರತ ದೇಶದ ಇತಿಹಾಸ ನೀವು ತೆಗೆದು ನೋಡಿದ್ರೆ ಕೆಲವರು ಅಂತಾರೆ, ಈ ಬ್ರಿಟಿಷ್ನವರು ರೊಟ್ಟಿ ಕೊಟ್ಟು ಊಟ ಕೊಟ್ಟು ಸ್ವಲ್ಪ ಏನೋ ಭೂಮಿ ಗಿಮಿ ಕೊಟ್ಟಿದ್ದಕ್ಕೆ ಅನೇಕರು ಈ ಕ್ರಿಶ್ಚಿಯನ್ಸ್ ಆಗ್ಬಿಟ್ಟವರೆ, ಮತಾಂತರ ಆಗ್ಬಿಟ್ಟಿದ್ದಾರೆ ಅಂತ ಕೆಲವು ಮೂರ್ಖರುಗಳು ಬುದ್ಧಿ ಇಲ್ಲದೆ ಮಾತಾಡ್ತಾರೆ. ಆದರೆ ಅದರಲ್ಲಿ ಎಷ್ಟು ಸುಳ್ಳಿದೆ ಅಂತಂದ್ರೆ ಗಮನಿಸಿ, ಕ್ರೈಸ್ತತ್ವ ಅನ್ನುವುದು ಬ್ರಿಟಿಷ್ ಕಾಲದಲ್ಲಿ ಭಾರತ ದೇಶಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಹೊಂದಿ ಕೇವಲ 20 ವರ್ಷದ ಒಳಗೆ ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂಥ ಅಪೊಸ್ತಲ ಅಂತ ತೋಮ ಯೇಸುವಿನ ಸುವಾರ್ತೆಯನ್ನು ಭಾರತ ದೇಶದಲ್ಲಿ ತಂದು ಸಾರಿದಾನೆ. ಇಸ್ರಾಯೇಲಿಯರಿಗೆ ಯಹೂದ್ಯರಿಗೆ ಸುವಾರ್ತೆ ಯಾವಾಗ ಸಾರಲ್ಪಟ್ಟಿತೋ ಅದೇ ದಿನದಲ್ಲಿ ಅದೇ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುವಾರ್ತೆ ಸಾರಲ್ಪಟ್ಟಿತ್ತು. ಅದಕ್ಕೆ ಆಧಾರ ಗುರುತು ಏನಂತಂದ್ರೆ, ಆ ಸಾರಿದ ಯೇಸುವಿನ ಜೊತೆ ಇದ್ದಂಥ ಅಪೊಸ್ತಲನಾದಂಥ ತೋಮ ಯೇಸುವಿನ ಶಿಷ್ಯ, ಅವನ ಸಮಾಧಿ ಇಸ್ರೇಲಲ್ಲಿಲ್ಲ, ಅಮೆರಿಕಾದಲ್ಲಿಲ್ಲ, ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡಲ್ಲಿ ಚೆನ್ನೈನಲ್ಲಿ ಅವನ ಸಮಾಧಿ ಇದೆ. ಆ ತೋಮ ತನ್ನ ಕೈಯಿಂದ ಕಟ್ಟಿರುವಂಥ ಸುಮಾರು 5 ದೇವಾಲಯಗಳು ಕೇರಳದಲ್ಲೂ ತಮಿಳುನಾಡಲ್ಲೂ ಇದೆ. ಕೆಲವರಿಗೆ ಇತಿಹಾಸ ಗೊತ್ತಿಲ್ಲ, ಯಾರಾದರೂ ಒಬ್ಬರು ತಲೆ ತುಂಬಿಸಿರ್ತಾರೆ. ಈ ಮೂರ್ಖ ತಲೆಗೆ ಯಾರಾದರೂ ಏನಾದರೂ ತುಂಬಿಸ್ಬಿಟ್ರೆ ಅದೇ ಸರಿ ಅಂತ ಇಟ್ಕೊಂಡು ಆಡ್ತಾರೆ. ಅದು ನಿಜನ ಸುಳ್ಳ, ಸತ್ಯ ಏನಿದೆ, ಚರಿತ್ರೆ ಏನಿದೆ, ಇತಿಹಾಸ ಏನು ಹೇಳ್ತಾ ಇತ್ತೆ, ಇದೆಲ್ಲ ನೋಡುವುದಕ್ಕೆ ಕೆಲವು ಮೂರ್ಖರಿಗೆ ಏನಿರಲ್ಲ, ಬುದ್ಧಿ ಇರಲ್ಲ, ಸ್ವಬುದ್ಧಿ ಇರಲ್ಲ. ಅವ್ರಿಗೆ ಸ್ವಬುದ್ಧಿ ಇರೋರು ಅವ್ರಿವ್ರು ಹೇಳೋದನ್ನು ನಂಬಲ್ಲ. ಇದು ನಿಜಾನ ಸುಳ್ಳ ಅಂತ ಹೇಳಿ ಪರಿಶೋಧನೆ ಮಾಡ್ತಾರೆ. ಗಮನಿಸಿಕೊಳ್ಳಿ, 2000 ಇವತ್ತು ನಾವು ಕೊಂಡಾಡುವಂಥ ಕ್ರಿಸ್ಮಸ್, ಈ 25ನೇ ತಾರೀಕು ನಾವು ಕೊಂಡಾಡುವಂಥ ಕ್ರಿಸ್ಮಸ್ ನಮ್ಮ ಭಾರತ ದೇಶದಲ್ಲಿ ಎಷ್ಟನೇ ಕ್ರಿಸ್ಮಸ್ ಗೊತ್ತಾ? 2000 ವರ್ಷಗಳ ಮೇಲೆ ಕೊಂಡಾಡಲ್ಪಡುವಂಥ ಯೇಸು ಕ್ರಿಸ್ತನ ಕ್ರಿಸ್ಮಸ್ ಆಗಿರುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಹೊಂದಿದ ಆ ದಿನಗಳಲ್ಲಿಯೇ ಆತನ ಶಿಷ್ಯರು ಪ್ರಪಂಚದ ಎಲ್ಲ ಮೂಲೆಯಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದರು. ತಮಿಳುನಾಡಲ್ಲಿ ಕನ್ಯಾಕುಮಾರಿ ಅನ್ನುವಂಥ ಒಂದು ಸ್ಥಳದಲ್ಲಿ
ಅರಪಳ್ಳಿ ಅನ್ನುವಂಥ ಒಂದು ಊರಿದೆ. ಆ ಅರಪಳ್ಳಿ ಅನ್ನುವಂಥ ಊರಿನಲ್ಲಿ 2000 ವರ್ಷದ ಹಿಂದೆ ಥೋಮ, ಯೇಸು ಕ್ರಿಸ್ತನ ಶಿಷ್ಯ ಥೋಮ ದೋಟಿರುವ ಅಗದಿರುವಂಥ ಬಾವಿ ಇವತ್ತು ನೀರು ಕೊಡ್ತಾ ಇತ್ತೆ. ಇವತ್ತು ನಾವು ಮೊನ್ನೆ ನಮ್ಮ ಸಭೆಯವರೆಲ್ಲ ಹೋಗಿ ಅದನ್ನು ನೋಡಿ ಆ ಚರ್ಚೆಲ್ಲ ನೋಡ್ಕೊಂಡು ಬಂದ್ವಿ. ಆ ಚರ್ಚಿಗೆ ಜಾಗ ಕೊಟ್ಟಿದ್ದು ಯಾರಂತಂದ್ರೆ, ಇವತ್ತು ಅನೇಕರು ಅಂತಾರೆ ಇವು ರೊಟ್ಟಿಗೂ ಬಟ್ಟೆಗೂ ಮತಾಂತರ ಆಗ್ಬಿಟ್ರು ಅಂತಾರೆ. ಆದರೆ ಯೇಸುವಿನ ಸುವಾರ್ತೆಯನ್ನು ನಂಬಿ ಅವತ್ತು ಆ ಚರ್ಚ್ ಕಟ್ಟೋದಕ್ಕೆ ಜಾಗ ಕೊಟ್ಟಿದ್ದು ಯಾರು ಗೊತ್ತಾ? ಆವತ್ತಿನ ದಿನ ಆ ಸಂಸ್ಥಾನವನ್ನು ಆಳುತ್ತಿದ್ದಂಥ ಅರಸನು ತೋಮನಿಗೆ ಸಭೆ ಕಟ್ಟುವುದಕ್ಕೆ ಅವಕಾಶ ಮಾಡಿಕೊಟ್ಟ, ಸ್ಥಳ ಮಾಡಿಕೊಟ್ಟ, ಅದಕ್ಕೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡಿದ. ಒಬ್ಬರಲ್ಲ ಇಬ್ಬರಲ್ಲ, ಆಗಿನ ಕಾಲದಲ್ಲಿ 1000 ಗಟ್ಟಲೆ ಜನ ಯೇಸು ಸ್ವಾಮಿಯನ್ನು ನಂಬಿದರು, ಕೇರಳದಲ್ಲಿಯೂ ತಮಿಳ್ನಾಡಲ್ಲಿಯೂ. ಸೊ ಇಟ್ ಈಸ್ ನಾಟ್ ಏನು ಬ್ರಿಟಿಷ್ನವ್ರು ಬಂದ್ಬಿಟ್ರು 300 ವರ್ಷದ ಹಿಂದೆ ಇವರೆಲ್ಲ ಮತಾಂತರ ಆಗ್ಬಿಟ್ರು ಅನ್ನೋರು ಯಾರಾದರೂ ತಲೆ ತುಂಬಿಸಿದಂಥದ್ದನ್ನು ನಂಬಿಕೊಂಡು ಮಾತಾಡುವಂಥ ಜನ. ಆದರೆ ಅದು ಸತ್ಯ ಅಲ್ಲ. ಇತಿಹಾಸ ಹೇಳ್ತಾ ಇತ್ತೆ, ನಮ್ಮ ಭಾರತ ದೇಶದಲ್ಲಿ ನಾವು 2000 ವರ್ಷವಾಗಿ ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾ ಇದ್ದೇವೆ, ಕ್ರಿಸ್ಮಸ್ನ ಕೊಂಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಬ್ರಿಟಿಷ್ನವರು ತಂದಂಥ ಧರ್ಮ ಅಲ್ಲ ಇದು. ಯಹೂದ್ಯರಿಗೆ ಯಾವಾಗ ಬಂತೋ ಅದೇ ಟೈಮ್ನಲ್ಲಿ ನಮಗೂ ಬಂದಿದೆ. ಇಸ್ರಾಯೇಲಿಯರಿಗೆ ಯಾವಾಗ ಸುವಾರ್ತೆ ಸಿಕ್ಕಿತೋ ಆವಾಗಲೇ ನಮಗೂ ಸಿಕ್ಕಿದೆ, ನಮ್ಮ ದೇಶದಲ್ಲಿ ಸಿಕ್ಕಿದೆ. ನಮಗೊಂದು ಹೆಮ್ಮೆ ಇದೆ ಅದರಲ್ಲಿ, ನಮಗೆ ಅದರಲ್ಲಿ ಒಂದು ಧೈರ್ಯ ಇದೆ. ನಾವು ನಂಬುವಂಥ ಯೇಸು ಕ್ರಿಸ್ತನ ಸುವಾರ್ತೆ ಭಾರತೀಯವರು ಬಟ್ಟೆಗೆ ಊಟಕ್ಕೆ ಬ್ರಿಟಿಷ್ನವರು ಬಟ್ಟೆಗೆ ಊಟಕ್ಕೆ ತಂದಿದಂಥ ವಾಕ್ಯ ಅಲ್ಲ ಅದು. ಯೇಸು ಕ್ರಿಸ್ತನ ಕಣ್ಣಾರೆ ಕಂಡು ಜೊತೆ ಇದ್ದು ಯೇಸುವಿನ ಅದ್ಭುತವನ್ನು ಎಲ್ಲ ನೋಡಿ ಯೇಸುವಿನ ಬೋಧನೆಯನ್ನೆಲ್ಲ ಕೇಳಿ ಆತನ ಜೊತೆಗೆ ಇಂದು ತಿಂದು ಯೇಸುವಿನ ಪುನರುತ್ಥಾನವನ್ನು ಕಂಡು ಪುನರುತ್ಥಾನ ಆದ ಮೇಲೇನು ಯೇಸುವನ ಕಣ್ಣಾರ ಕಂಡ ಆತನ ಜೊತೆ ಇದ್ದ ಶಿಷ್ಯನಾದಂಥ ಥೋಮ ನಮ್ಮ ಭಾರತ ದೇಶಕ್ಕೆ ಸುವಾರ್ತೆಯನ್ನು ಸಾರಿರುವುದು. ಬ್ರಿಟಿಷ್ನವರು ಸಾರಿದ ಸುವಾರ್ತೆ ಅಲ್ಲ, ಯೇಸುವಿನ ಜೊತೆ ಇದ್ದ ಶಿಷ್ಯ ಸಾರಿದು. ಇತಿಹಾಸ ತೆಗೆದು ನೋಡಬೇಕು, ಗೊತ್ತಾಗ್ತದೆ ಅವಾಗ. ಹಲ್ಲೆಲೂಯಾ. ಆದರೆ ಈ ಸುಳ್ಳನ್ನು ಹಬ್ಬಿಸಿ ಇವತ್ತು ಅನೇಕರು ಅದನ್ನು ತಡೆ ಮಾಡಿದ್ದಾರೆ. ಕ್ಯಾರಲ್ಸ್ಗಳಿಗೆಲ್ಲ ಹೋಗುವಾಗ ತಡೆಗಳು. ಆಮೇಲೆ ಇನ್ನೊಂದು ಏನಂತಂದರೆ, ಸಭೆ ಬೆಳೆದ ಮೇಲೆ ಕ್ಯಾರಲ್ಸ್ ಮಾಡೋಕ್ಕೆ ನಮಗೆ ಆಸೆ ಇದೆ. ಒಂದೊಂದು ಏರಿಯಾದಲ್ಲೂ ಒಂದೊಂದು ಗುಂಪನ್ನು ನೇಮಿಸಿ ಮಾಡೋಣ ಅಂತಂದರೆ ಇಲ್ಲ, ಎಲ್ಲ ಮನೆಗೆ ಪಾಸ್ಟ್ರೇ ಬರಬೇಕು, ಪಾಸ್ಟ್ರ್ ಕೈಯಲ್ಲಿ ನಾವು ಕ್ಯಾಲೆಂಡರ್ ತಗೊಳ್ಳೋದು. ಅದು ಸತ್ಯನೇ. ಕೆಲವರು ಅದನ್ನು ನಂಬಲ್ಲ, ಎಲ್ಲ ಪೇಪರ್ ತಾನೇ ಅಂತಾರೆ. ಕೆಲವ್ರು ಏನಂತಾರೆ, ಇದು ಪೇಪರ್ ತಾನೆ ಅಂತಾರೆ. ಆದರೆ ನಿನ್ನೆ ದಿವಸ ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ಕ್ಯಾರಲ್ ರೌಂಡ್ಸ್ಗೋಸ್ಕರ ನಾನು ದೇವ್ರನ್ನ ದೇವರ ಕ್ಯಾಲೆಂಡರ್ ಕೊಡುವಾಗ ನಾನು ಏನಂತ ಹೇಳಿ ಕ್ಯಾಲೆಂಡರ್ ಕೊಡಬೇಕಂದಾಗ ಪವಿತ್ರಾತ್ಮ ನನಗೆ ಪ್ರೇರೇಪಿಸಿದನು. ಈ ಕ್ಯಾಲೆಂಡರ್ನ ತಯಾರು ಮಾಡಿದ ನಾವೆಲ್ಲೂ ದುಡ್ಡಿಗೆ ತಗೊಂಬಂದಿಲ್ಲ. ಆ ಕ್ಯಾಲೆಂಡರ್ನಲ್ಲಿ ಇರುವಂಥ ಒಂದು ವಚನ ವಾಕ್ಯ ಪಾಲ್ಬದರ್ ಅವರು ಹುಡುಕಿ ಆಯ್ಕೆ ಮಾಡಿ ಹಾಕಿರೋದು 365 ವಚನಗಳು ಅದರಲ್ಲಿ. ಸೊ ದೇವರ ಆತ್ಮ ನನಗೆ ಹೇಳಿತ್ತು, ನಾನು ನನ್ನ ಸೇವಕನ ಮೂಲಕ ಇದನ್ನು ರೆಡಿ ಮಾಡಿದ್ದೀನಿ, ನೀನು ಅವರಿಗೆ ಹೇಳು, ನೀನು ಹೀಗೆ ಪ್ರಾರ್ಥನೆ ಮಾಡು. ಇದನ್ನು ನಿನ್ನ ಕೈಯಿಂದ ತೆಗೆದುಕೊಳ್ಳುವ ಪ್ರತಿಯೊಂದು ವಿಶ್ವಾಸಿಗಳ ಜೀವಿತದಲ್ಲಿ ಈ 365 ವಾಗ್ದಾನಗಳು ಹಾಗೆ ನೆರವೇರುವಂಥದ್ದಾಗಿರುತ್ತದೆ. ಇಟ್ ವಿಲ್ ಡೆಫಿನೆಟ್ಲಿ, ಬಿಕಾಸ್ ಅವರ್ ಗಾಡ್ಸ್ ವರ್ಡ್ ವಿಲ್ ನೆವರ್ ಗೋ ಇನ್ ವೈನ್. ದೇವರ ವಾಕ್ಯ ಅನ್ನೋದು ಯಾವತ್ತೂ ವ್ಯರ್ಥವಾಗುವುದೇ ಇಲ್ಲ. ಅದು ನಮ್ಮ ಬಳಿಗೆ ಬರುವುದಾದರೆ ಅದು ಯಾತಕ್ಕೆ ಬರ್ತಾ ಇತ್ತೆ, ಅದನ್ನು ನೆರವೇರಿಸಿಕೊಂಡೇ ಹೋಗುವಂಥದ್ದಾಗಿರುತ್ತದೆ. ವಿಷಯ ನಂಬ್ತಾ ಇದ್ದೀರಿ ಅದನ್ನು? ಹಲ್ಲೆಲೂಯಾ. So this is why we are doing continue this carols. So ಪಾಸ್ ಕೈಯಿಂದಲೇ ತಗೋಬೇಕು ಅಂತ ಹೇಳಿ ಅನೇಕರ ಒಂದು ನಂಬಿಕೆ, ಒಂದು ವಿಶ್ವಾಸ. ನಾನು ಅದನ್ನು ಅಪೋಸ್ ಮಾಡೋಕ್ಕೆ ಇಷ್ಟಪಡುವುದಿಲ್ಲ. ಬಟ್ ಏನಂತಂದರೆ, ಇನ್ನು ಮಾಡಬೇಕನ್ನುವುದೇ ನಮ್ಮ ಒಂದು ಉದ್ದೇಶ. ಆದರೆ ನಾವೇ ಮಾಡಬೇಕಂತಂದ್ರೆ ಅದು ಆಗುವುದು ಇಲ್ಲ. ಸೊ ಇವತ್ತು ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ಒಂದು ಆಲೋಚನೆ ಏನು ಕೊಡೋಕ್ಕೆ ಆಗುತ್ತೆ ಅಂತಂದರೆ, ನಮ್ಮ ಹತ್ರ ಕ್ಯಾಲೆಂಡರ್ಸ್ ಇದೆ, ನೀವು ಅದಕ್ಕೆ ದುಡ್ಡು ಕೊಟ್ಟೆ ತಗೊಂಡು ಹೋಗ್ಬೇಕಂತೆಲ್ಲ ಏನಿಲ್ಲ. ನಮ್ಮ ವಿಶ್ವಾಸಿಗಳು ನೀವು ಅದಕ್ಕೆ ಏನಾದರೂ ಕಾಣಿಕೆ ಕೊಡುವುದಾದರೆ ಕೊಡ್ಬೋದು, ಬಟ್ ಅದು ವಿಷಯ ಅಲ್ಲ. ಬಟ್ ಕ್ಯಾಲೆಂಡರ್ಸ್ ಇದೆ.
ನಿಮ್ಮ ಊರಿನಲ್ಲಿ, ನಿಮ್ಮ ಸ್ನೇಹಿತರುಗಳ ಮನೆಯಲ್ಲಿ ನೀವು ಹೋಗಿ, ಯಾಕಂದ್ರೆ ಅದರಲ್ಲಿ ಇರುವುದೆಲ್ಲ ದೇವರ ವಾಕ್ಯ, ದೇವರ ವಚನಗಳು. ನೀವು ಹೋಗಬೇಕು, ಒಂದು ಕೇಕ್, ಒಂದು ಹಾಡು, ಒಂದು ಕ್ಯಾಲೆಂಡರ್ ಕೊಟ್ಟು, ಏಸಪ್ಪ ಈ ವಾಗ್ದಾನಗಳು ಈ ಮನೆಯ ಒಳಗೆ, ಈ ಕುಟುಂಬದ ಒಳಗಡೆ ಯೇಸುವಿನ ನಾಮದಲ್ಲಿ ನೆರವೇರಲೇಬೇಕಂತ ಹೇಳಿ ನೀವೇನು ಮಾಡಬೇಕು? ಅದನ್ನು ಕೊಡುವುದಾದರೆ ನಿಜವಾಗ್ಲೂ ಹೇಳುತ್ತೇನೆ, ಯಾಕಂದರೆ ನಾವು ಮಾಡಿ ಬಿಟ್ಟಿದ್ದು ನಮ್ಮ ಜೊತೆನೇ ಸತ್ತೋದ್ರೆ ನೀವು ಸರಿ ಇಲ್ಲ ಅಂತ ಅರ್ಥ. ನಾವು ಸರಿ ಇಲ್ಲ ಅಂತ ಅರ್ಥ ಅಲ್ಲ, ನೀವು ಸರಿ ಇಲ್ಲ ಅಂತ ಅರ್ಥ. ಆದರೆ ನೀವು ದೇವರ ಮುಂದೆ ಸರಿಯಾಗಿರಬೇಕು, ನಾವು ದೇವರ ಮುಂದೆ ಸರಿಯಾಗಿರ್ಬೇಕಂದ್ರೆ ನಾವು ಏನನ್ನ ಮಾಡಿ ಬಿಟ್ಟಿದ್ದೀವೋ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗುವರಾಗಿದ್ದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಜನ ಆಮೇಲೆ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ಸೊ ಐ ರಿಯಲಿ ಹ್ಯಾಪಿ ಟು ವಿಶ್ ಯು ಮೇರಿ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್. ನಿಮ್ಮೆಲ್ಲರೂ ಕೂಡ ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ.